Dear students, today's class, let us complete our lesson, 9th unit, that is, I believe that books will never disappear. Students, here you see, this is an interview. This is an interview of Louis Boris by Alifeno. And you see, Alifeno, he asked many questions, many information. The first one, Alifeno asked first one is, which is your first reading? You know, students, very well, this Boris is a blind person. Which is your first? But he is not born blind. ಹುಟ್ಟಿನಿಂದ ಕುರುಡ ಅಲ್ಲ, ನಂತರದಲ್ಲಿ ಕುರುಡ ಆಗ್ತಾನೆ. My first reading, literary reading, Grimm's fairy tales. That is for 1 mark question. Second, who is the mother of Boris? Donna Lenore. Boris, he appreciates his mother. My mother was an extraordinary person. She was so intelligent. She was a gracious woman. She had no enemies. But I have the guilty. I had not given her deserved happiness. ತಾಯಿ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳ್ಕೊತಾರೆ, ನಮ್ಮಮ್ಮ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ನಮ್ಮಮ್ಮ ತುಂಬ ಚೆನ್ನಾಗಿದ್ದರು, ನಮ್ಮಮ್ಮ ತುಂಬ ಬುದ್ಧಿವಂತರು, ನಮ್ಮಮ್ಮಂಗೆ ಯಾರು ಶತ್ರುಗಳೇ ಇರಲಿಲ್ಲ. ಆದರೂ ನನಗೊಂದು ಪಾಪ ಪ್ರಜ್ಞೆ, ನಮ್ಮಮ್ಮನಿಗೆ ನಾನು ಮಗ ಕೊಡಬೇಕಾಗಿರೋ ಸಂತೋಷವನ್ನು ನಾನು ಕೊಟ್ಟಿಲ್ಲ. ನಮ್ಮಮ್ಮ ನನಗೆ ಎಷ್ಟು ಸರ್ವಿಸ್ ಕೊಟ್ಟಿದ್ದಾರೆ, ನನಗೆ ಎಷ್ಟು ಕೈಂಡ್ನೆಸ್ ತೋರಿಸಿದ್ದಾರೆ, ಆದರೆ ನಾನು ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಬ್ಲೈಂಡ್ನೆಸ್? ಆಲಿಫೆನೋ ಕೇಳ್ತಾರೆ, ಬ್ಲೈಂಡ್ನೆಸ್ ಅಂದ್ರೇನು? ಆಗ ಬೋರಸ್ ಹೇಳ್ತಾರೆ, ಎಸ್, ಐ ಅಕ್ಸೆಪ್ಟ್ ಬ್ಲೈಂಡ್ನೆಸ್, ಇಟ್ ಈಸ್ ಎ ವೇ ಆಫ್ ಲೈಫ್. ಅದು ಒಂದು ಜೀವನ, ಕಣ್ಣಿದ್ದವ್ರಿಗೆ ಒಂದು ಜೀವನ, ಕಣ್ಣಿಲ್ದೇವರು ಇನ್ನೊಂದು ಜೀವನ, ನನ್ನ ಜೀವನ ಅದು. ಐ ಹ್ಯಾವ್ ಅಕ್ಸೆಪ್ಟೆಡ್. ಐ ಅಕ್ಸೆಪ್ಟ್ ವಾಟ್ ಹ್ಯಾಸ್ ಗಾಡ್ ಗಿವನ್ ಫಾರ್ ಮೀ. ದೇವರು ನನಗೇನು ಕೊಟ್ಟಿದ್ದಾನೋ ಅದನ್ನು ನಾನು ಒಪ್ಕೊಳ್ತೀನಿ. ಇಟ್ ಈಸ್ ಮೈ ವೇ ಆಫ್ ಲೈಫ್, ನನ್ನ ಜೀವನ ರೀತಿಯೇ, ನಾನು ಅದನ್ನು ಪಾಸಿಟಿವ್ ಆಗಿ ತಗೊಂಡಿದ್ದೀನಿ. ಮತ್ತು ಹಾಗೆ ಮುಂದಕ್ಕೆ ಹೇಳ್ತಾರೆ, ಹ್ಯುಮಿಲಿಯೇಷನ್, ಮಿಸ್ಫಾರ್ಚೂನ್ಸ್, ಎಂಬರಾಸ್ಮೆಂಟ್ಸ್, ಐ ಟೇಕ್ ದಮ್ ಆ್ಯಸ್ ಅ ರಾ ಮೆಟೀರಿಯಲ್ಸ್ ಡ್ಯೂ ಟು ಬಿಲ್ಡ್ ಮೈ ಲೈಫ್. ನನ್ನ ಜೀವನ ಕಟ್ಕೊಳ್ಳೋದಕ್ಕೆ ಅವೆಲ್ಲ ರಾ ಮೆಟೀರಿಯಲ್ ಇದ್ದಂಗೆ, ಕಚ್ಚಾ ವಸ್ತುಗಳಿದ್ದಾಗೆ. ನಮ್ಗೆ ಅವಮಾನಗಳಾಗಬೇಕು, ಯಾರಾದರೂ ಶೇಮ್ ಮಾಡಬೇಕು, ಗೊಂದಲಗಳು ಬರಬೇಕು, ಸಮಸ್ಯೆಗಳು ಬರಬೇಕು, ದುರದೃಷ್ಟ ಬರಬೇಕು, ಇವೆಲ್ಲ ನಾವು ಜೀವನ ಕಟ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತವೆ. ನಾವು ಪಾಸಿಟಿವ್ ಆಗಿ ಅವುಗಳನ್ನ ತೊಗೋಬೇಕು ಅಂತ. ಹೀಗೆ ಮುಂದಕ್ಕೆ ಹೋಗ್ತಾ ನೀವು ನೆಕ್ಸ್ಟ್ ಪೇಜಲ್ಲಿ, ಪೇಜ್ ನಂಬರ್ 82, ಅಲ್ಲಿ ಒಂದು ಕಡೆ ಬರುತ್ತೆ, ಬೋರಸ್ ಕನಸಲ್ಲಿ ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ, ದೊಡ್ಡ ಲೈಬ್ರರಿ, ಬುಕ್ಸ್ ಹುರಿದು ಹೋಗ್ತಾ ಇದ್ವು, ಆ ಥರದ ಕನಸನ್ನು ಬೋರಸ್ ಕಾಣ್ತಾನೆ. ಡಸ್ ಇಟ್ ಹ್ಯಾವ್ ಸಮ್ ಮೀನಿಂಗ್? ಇದಕ್ಕೇನಾದರೂ ಅರ್ಥ ಇದೆಯಾ? ಯಾಕಂದರೆ ನಮಗೆ ಬೀಳೋ ಕನಸುಗಳಿಗೂ ನಾವು ಅಂದ್ಕೊಳ್ಳಿಕ್ಕೂ ಏನೋ ಒಂದು ಹೋಲಿಕೆ ಇರುತ್ತೆ. ಏನೋ ಸಿಕ್ಸ್ತ್ ಸೆನ್ಸ್ ಅಂತೀವಿ, ಏನೋ ಒಂದು ಪ್ರಜ್ಞೆ ಅಂತ ಅಂದ್ಕೋತೀವಿ ನಾವು. ನೆಕ್ಸ್ಟ್, ಆಲ್ಫೆನೋ ಆಸ್ಕ್, ಡು ಯು ರೈಟ್ ಬುಕ್ ಆನ್ ಬುಕ್? ಈಗ ಒಬ್ಬರು ಒಂದು ಬುಕ್ ಬರೆದಿರ್ತಾರೆ, ಆ ಬುಕ್ ಮೇಲೆ ಇನ್ನೊಬ್ಬರು ಬುಕ್ ಬರೆಯೋದು, ಅಂದರೆ ವಿಮರ್ಶಾತ್ಮಕ. ಆಗ ಬೋರಸ್ ಹೇಳ್ತಾರೆ, ಸ್ಪೆಂಗ್ಲರ್, ಹಿ ಹ್ಯಾಸ್ ರಿಟರ್ನ್ ಡಿಕ್ಲೈನ್ ಆಫ್ ದ ವೆಸ್ಟ್, ಆಲ್ರೆಡಿ ಎ ಬುಕ್ ಆನ್ ಬುಕ್ಸ್ ಅವರು ಬರೆದಿದ್ದಾರೆ ಅಂತ. ಹೀಗೆ ಮುಂದಕ್ಕೆ ಹೋದಾಗ, ಎ ಬುಕ್ ವಿಚ್ ಈಸ್ ರಿಟರ್ನ್ ಇನ್ ಗುಡ್ ಸ್ಪಿರಿಟ್, ದೆನ್ ಎ ರೀಡರ್ ರೀಡ್ಸ್ ಮೆನಿ ಟೈಮ್ಸ್.
ಒಂದು ಪುಸ್ತಕ, ಒಂದು ಒಳ್ಳೆ ಸ್ಪಿರಿಟಲ್ಲಿ ಬರೆದಿರ್ತಕ್ಕಂಥ ಪುಸ್ತಕ ನಮ್ಮನ್ನು ಮತ್ತೆ ಮತ್ತೆ ಓದೋರಂಗೆ ಮಾಡುತ್ತೆ, ಮತ್ತೆ ಮತ್ತೆ ಬೇರೆ ಬೇರೆ ಅರ್ಥ ಕೊಟ್ಕೊತ ಹೋಗುತ್ತೆ. ಆಥರ್ ಒಂದು ಇಂಟೆನ್ಷನ್ ಇಟ್ಕೊಂಡು ಬರೆದ್ರೆ ರೀಡರ್ಸು ನಾನಾ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೋತಾರೆ. ದೆನ್ ವಾಟ್ ಈಸ್ ಪೊಯೆಟ್ರಿ? ವಾಟ್ ಈಸ್ ಪೊಯೆಟ್ರಿ? ಆ ಪ್ರಶ್ನೆ ಕೇಳ್ತಾರೆ. ಪೊಯೆಟ್ರಿ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ವಿತೌಟ್ ಓವರ್ ಸಿಂಪ್ಲಿಫೈಯಿಂಗ್ ಇಟ್. ನಾವು ಸಿಂಪ್ಲಿಫೈ ಮಾಡ್ದಲೇ ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಿಂಪ್ಲಿಫೈ ಅಂದರೆ ಈಗ ನಾನು ನಿಮ್ಗೆ ಹೇಳಿದ್ದೆ ಹಳೆಗನ್ನಡ ಪದ್ಯಗಳು ಅಂದ್ಕೊಳ್ಳಿ, ಅವುಗಳನ್ನ ಸರ್ ನಿಮಗೆ ಅರ್ಥ ಮಾಡಿ ಮಾಡಿ ಹೊಸಗನ್ನಡದಲ್ಲಿ ಹೇಳ್ಕೋತಾ ಹೋದರೆ ಅರ್ಥ ಆಗುತ್ತೆ. ಅದರ್ವೈಸ್ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್, ನಮಗೆ ಅದು ಅರ್ಥ ಆಗಲ್ಲ. ಸೊ ಪೊಯೆಟ್ರಿ ಬಗ್ಗೆ ಹೇಳ್ಕೋತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಇಫ್ ಯು ರೀಡ್ ಎ ಪೊಯಮ್, ಇಫ್ ಐ ಆಸ್ಕ್ ಹೌ ಈಸ್ ದಟ್ ಪೊಯಮ್, ಯು ಡೋಂಟ್ ನೋ ಹೌ ಟು ಆನ್ಸರ್. ಈಗ ಒಂದು ಪದ್ಯ, ಒಂದು ಹಾಡು ತುಂಬ ಚೆನ್ನಾಗಿದೆ ಅಂದ್ಕೊಳ್ಳಿ, ಹಾಡು ಯಾಕೆ ಇಷ್ಟ ಆಯಿತು ನಿನಗೆ ಅಂತ ಹೇಳಿದ್ರೆ ಆಗ ನಮ್ಮ ಹತ್ರ ಉತ್ತರ ಇರಲ್ಲ. ನನಗೇನೋ ಇಷ್ಟ ಆಯ್ತು ಆ ಸಾಂಗು, ಮತ್ತೆ ಕೇಳಬೇಕು ಅನಿಸುತ್ತೆ, 10 ಸರಿ ಕೇಳಬೇಕು, 20 ಸರಿ ಕೇಳಬೇಕು, ಕೇಳ್ದಂಗೆಲ್ಲ ನನಗೇನೋ ಒಂದು ಸಮಾಧಾನ ಆಗುತ್ತೆ ಅಂತ. ಹಾಗೆ ಕೆಲವನ್ನ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಕಲರ್ ಎಲ್ಲೋ, ಹಳದಿ ಬಣ್ಣ ಇದೆ. ಹಳದಿ ಬಣ್ಣ ಅಂದರೆ ಹೇಗಿರುತ್ತೆ? ನಾವು ಹೋಲಿಕೆಗಳನ್ನ ಕೊಡ್ಬೋದು, ಆದರೆ ಅದಕ್ಕೆ ನ್ಯಾಯ ಒದಗಿಸೋಕ್ಕಾಗಲ್ಲ. ಅದನ್ನು ನೋಡೇ ನಾವು ಫೀಲ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ದೆನ್ ವಾಟ್ ಈಸ್ ಲವ್, ಹೌ ಈಸ್ ಲವ್ ಅಂತ ಕೇಳಿದ್ರೆ, ಪ್ರೀತಿ ಅಂದರೆ ಏನು, ಹೇಗಿರುತ್ತೆ ಅಂದರೆ, ನೋ, ವಿ ಹ್ಯಾವ್ ಟು ಫೀಲ್ ಇಟ್. ನಾವು ಅದನ್ನು ಫೀಲ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಪ್ರೀತಿ ಅಂದರೆ ಏನು ಅಂತ. ಯಾರೋ ಒಬ್ರು ಹೇಳಿದ್ರೆ ಹಾಗಿರುತ್ತೆ, ಹೀಗಿರುತ್ತೆ. ದೇ ಆರ್ ಜಸ್ಟ್ ಇಮ್ಯಾಜಿನೇಷನ್ಸ್, ನಾಟ್ ಎಕ್ಸಾಕ್ಟ್ ಪಿಕ್ಚರ್. ಸೊ ಟು ಅಂಡರ್ಸ್ಟ್ಯಾಂಡ್ ದೋಸ್ ಥಿಂಗ್ಸ್ ವಿ ಹ್ಯಾವ್ ಟು ಫೀಲ್ ದ್ಯಾಮ್. ಸೊ ಇದನ್ನು ಹೇಳ್ಕೋತಾ ಹೋಗ್ತಾರೆ. ನೆಕ್ಸ್ಟ್ ಅಬೌಟ್ precise words. To write a poem, we need selected words, precise, exact words. ಒಂದು ಕಥೆಯನ್ನು ಬರ್ಕೊತ ಹೋಗ್ಬೋದು, ಒಂದು ಪಾಠವನ್ನು ಹೇಳ್ಬೋದು, ಆದರೆ ಒಂದು ಪದ್ಯವನ್ನು ಬರಿಬೇಕೆ, ಒಂದು ಕವನವನ್ನು ಬರಿಬೇಕಾದ್ರೆ ನಮಗೆ ಶಬ್ದಕೋಶ ಬೇಕಾಗುತ್ತೆ, ಶಬ್ದಗಳು ಬೇಕಾಗುತ್ತೆ. ಸೊ ಸಿನ್ಸ್ ಏನ್ಷಿಯಂಟ್ ಪೀರಿಯಡ್ ದ ರೈಟರ್ಸ್ ದೇ ಹ್ಯಾವ್ ಬೀನ್ ಇನ್ ಸರ್ಚ್ ಆಫ್ ಸಚ್ ವರ್ಡ್ಸ್. ಅದೇ ಶಬ್ದಗಳೇ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಹೊಸದಾಗಿ ಕಂಡಿಡಿಯೋಕ್ಕೆ ಹೋದರೂ ಕೂಡ ಅವು ಏನಾಗುತ್ತೆ, ಒಂಥರ ಕಾಮಿಡಿ ಆಗುತ್ತೆ. ಸೊ ಆ ಥರದ ಶಬ್ದಗಳು ಯಾವುದು? ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್. ಅದನ್ನು ಮೆನ್ ಆ್ಯಂಡ್ ವುಮನ್ ಅಂತ ಯೂಸ್ ಮಾಡ್ಬೋದಲ್ಲ. ಸೊ ಅದಕ್ಕೆ ಸಿಗೋ ಅರ್ಥನೇ ಬೇರೆ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ಅಂತ ಸಿಗೋದೇ ಅರ್ಥ ಬೇರೆ. ಹೀಗೆ ನಾವು ನಮ್ಮ ಸೆಕೆಂಡ್ ಅವರಲ್ಲಿ ಅಲ್ಲಿಗೆ ನಿಲ್ಲಿಸಿದ್ವಿ. ಈಗ ಪೇಜ್ ತಗೊಳ್ಳಿ, 83, ಪೇಜ್ ನಂಬರ್ 83. ಲಾಸ್ಟ್ ಬನ್ನಿ, ಪೇಜ್ ಎಂಡಲ್ಲಿ ಬನ್ನಿ. ಅಲಿಫೆನೋ, ಯು ಹ್ಯಾವ್ ಸೆಡ್ ದಟ್ ಮೆಟಾಫಾರ್ಸ್ ಎಕ್ಸಿಸ್ಟ್ ಫ್ರಮ್ ಅವರ್ ವೆರಿ ಬಿಗಿನಿಂಗ್ಸ್. ಮೆಟಾಫಾರ್ ಮೀನ್ಸ್ ಕಂಪ್ಯಾರಿಸನ್ಸ್, ಹೋಲಿಕೆಗಳು. ಹಿಂಗೆ ಹೇಳಿದೆ ಏನೀಗ, ಫಾರ್ ಎಕ್ಸಾಂಪಲ್ ಟಿಪ್ಪು ಸುಲ್ತಾನ್ ಈಸ್ ಲೈಕ್ ಎ ಟೈಗರ್. ಕಂಪ್ಯಾರಿಸನ್. ಟಿಪ್ಪು ಈಸ್ ಎ ಟೈಗರ್. ಯು ನೋ ಡಿಫ್ರೆನ್ಸ್. ಟಿಪ್ಪುನ ನಾವು ಎಫೆಕ್ಟಿವ್, ಅವನ ಕರೇಜನ್ನು ಎಫೆಕ್ಟಿವ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನಾನಾ ಥರದಲ್ಲಿ ಹೇಳ್ಬೋದು. ಟಿಪ್ಪು ಟೈಗರ್ ಥರ ಇದ್ದ, ಟಿಪ್ಪುನೇ ಟೈಗರ್ ಅಂದಾಗ ನಾವು ಇಮ್ಯಾಜಿನ್ ಮಾಡ್ಕೋತೀವಿ, ಎಫೆಕ್ಟಿವ್ ಆಗಿ ಇಮ್ಯಾಜಿನ್ ಮಾಡ್ಕೋತೀವಿ, ನಮ್ಮ ಎಕ್ಸ್ಪ್ಲನೇಷನ್ನು ಎಫೆಕ್ಟಿವ್ ಆಗಿ ಆಗುತ್ತೆ. ಅದೇ ಮೆಟಫರ್ಸ್ ಅಂತ ಹೇಳೋದು, ಹೋಲಿಕೆಗಳು. Could you expound on that concept, Boris? Please explain that concept of metaphors. Boris, yes, certainly. I believe that metaphors, if they are truly metaphors, exist from the beginning of time, but we express them differently. The same metaphors we see from ancient period. ಬಹಳ ಕಾಲದಿಂದನೂ ಕೂಡ ಅವೇ ಮೆಟಫರ್ಸ್ ನಮ್ಮಲ್ಲಿ ಇದೆ. ಅಂದರೆ ಅದಕ್ಕೆ ಬೇರೆ ಬೇರೆ ಶಬ್ದ ಉಪಯೋಗಿಸ್ತಾರೆ, ಆದರೆ ಹೋಲಿಕೆ ಮಾತ್ರ ಅದೇನೆ. I have occasionally thought of reducing all metaphors to 5 or 6, which seem to be the essential metaphors. There are just 6 to 5 metaphors, according to Boris.
ಬೋರಸ್ ಹೇಳ್ತಾರೆ, ನನ್ನ ಪ್ರಕಾರ ಏನು ಒಂದು 5, 6, 7 ಅಷ್ಟು ಮೆಟಫರ್ಸ್ ಇರ್ಬೋದು. ಇನ್ನು ಉಳಿದ ಹೊಸ ಮೆಟಫರ್ಸನ್ನು ಎಷ್ಟೇ ಕಾಯಿನ್ ಮಾಡಿದ್ರೂ ಕೂಡ ಅವುಗಳು ಅದ್ರ ಸುತ್ತನೇ ಸುತ್ತುತ್ತವೆ. ಆಲಿಫೆನೋ, ವಾಟ್ ಆರ್ ದೋಸ್ ಮೆಟಫರ್ಸ್? ಗಿವ್ ದೋಸ್ 5-6 ಮೆಟಫರ್ಸ್, ಮೆನ್ಷನ್ ದೆಮ್. ಹಾಗಾದರೆ ಬೋರಸ್ ಹೇಳಿ, ಅದು ಯಾವ್ಯಾವ ಮೆಟಫರ್ಸ್? ಬೋರಸ್, ವೆಲ್, ಟೈಮ್ ಆ್ಯಂಡ್ ರಿವರ್, ಫಸ್ಟ್ ಒನ್. ಟೈಮ್ ಆ್ಯಂಡ್ ರಿವರ್. ಟೈಮ್ ಈಸ್ ಕಂಪೇರ್ಡ್ ಟು ಫ್ಲೋಯಿಂಗ್ ರಿವರ್. ನದಿ ನೀರಲ್ಲಿ ಹರಿತಾನೇ ಇರುತ್ತೆ, ಹಾಗೆ ಕಾಲೂ ಕೂಡ ಹೋಗ್ತಾ ಇರುತ್ತೆ. ಇಟ್ ಈಸ್ ಎ ಮೆಟಫಾರ್, ಎ ಫೇಮಸ್ ಮೆಟಫಾರ್. ಟೈಮ್ ಆ್ಯಂಡ್ ರಿವರ್. ಲೈಫ್ ಆ್ಯಂಡ್ ಡ್ರೀಮ್ಸ್. ವಾಟ್ ಈಸ್ ಅವರ್ ಲೈಫ್? ಲೈಫ್ ಈಸ್ ಫುಲ್ ಆಫ್ ಡ್ರೀಮ್ಸ್. ಏನು ನಮ್ಮ ಜೀವನ ಏನು ಅಂತ ಹೇಳಿದ್ರೆ, ನಮ್ಮ ಜೀವನ ಕನಸುಗಳ ಜೀವನ ನಮ್ಮದು. ಏನೋ ಕನಸು ಕಾಣ್ತೀವಿ, ಏನೋ ಅನ್ಕೋತೀವಿ, ಅದನ್ನು ರಿಯಲೈಸ್ ಮಾಡ್ಕೊಳಕ್ಕೆ ಹೋಗ್ತೀವಿ, ಡಿಫೀಟ್ ಆಗುತ್ತೆ, ಫೇಲ್ಯೂರ್ ಆಗುತ್ತೆ, ಕೆಲವು ಸರಿ ಸಕ್ಸಸ್ ಆಗ್ತೀವಿ, ಮತ್ತೇನೋ ಕನಸು ಕಾಣ್ಕೋತೀವಿ. ನನಗಿದು ಸಿಕ್ಬಿಟ್ರೆ ಸಾಕು, ನನ್ನ ಜೀವನ ಮುಗೀತು ಅಂತೀವಿ, ಮತ್ತೆ ಸಿಕ್ಕಿದ ತಕ್ಷಣ ಮತ್ತೆ ಒಂದು ಹೊಸದು ಕನಸು ಕಾಣ್ತೀವಿ. ನೆವರ್ ಎಂಡಿಂಗ್. ಸೊ ಲೈಫ್ ಆ್ಯಂಡ್ ಡ್ರೀಮ್ಸ್, ದಟ್ ಈಸ್ ಕಂಪ್ಯಾರಿಸನ್. ಡೆತ್ ಆ್ಯಂಡ್ ಸ್ಲೀಪ್. What is death? What is sleep? What is sleep? You see, sleep is a temporary death. ಈಗ ನಿದ್ದೆ ಮಾಡ್ತೀವಿ ಅಂದ್ಕೊಳ್ಳಿ, ನಿದ್ದೆ ಅಂದರೆ ಏನಿದು? ಒಂದು ಟೆಂಪರರಿ, ತಾತ್ಕಾಲಿಕ ಸಾವು ಅದು. ಈಗ ಒಂದು 4 ಗಂಟೆ ನಿದ್ದೆ ಮಾಡ್ತೀವಿ ಅಂದರೆ 4 ಗಂಟೆ ನಾವು ಸತ್ತಿದ್ದೀವಿ ಅಂತ, ಈ ಪ್ರಪಂಚದಿಂದ ಹೊರ ಬಂದಿದ್ದೀವಿ ನಾವು ಅಂತ, ಮಲಗಿದ್ದೀವಿ. ವಾಟ್ ಈಸ್ ಡೆತ್? ಇಟ್ ಈಸ್ ಪರ್ಮನೆಂಟ್ ಸ್ಲೀಪ್. ಡೆತ್ ಅಂದರೆ ಏನು? ಹಾಗಾದರೆ ಪರ್ಮನೆಂಟ್ ಸ್ಲೀಪ್. ಮಲ್ಕೊಂಡಿದ್ದೀವಲ್ಲ, ಪೂರ್ತಿ ಶಾಶ್ವತವಾಗಿ ಮಲ್ಕೊಂಡಿರೋದೆ ಡೆತ್. ಸೊ ದೆರ್ ಈಸ್ ಅ ಕಂಪ್ಯಾರಿಸನ್ ಬಿಟ್ವೀನ್ ಡೆತ್ ಆ್ಯಂಡ್ ಸ್ಲೀಪ್. ಸ್ಟಾರ್ಸ್ ಆ್ಯಂಡ್ ಐಸ್. ಕಂಪ್ಯಾರಿಸನ್ ಬಿಟ್ವೀನ್ ಸ್ಟಾರ್ಸ್ ಆ್ಯಂಡ್ ಐಸ್. ನಾವು ನಮ್ಮ ಕಣ್ಣುಗಳನ್ನ ನಕ್ಷತ್ರಗಳಿಗೆ ಹೋಲಿಸ್ತೀವಿ, ಕಣ್ಣುಗಳು ನಕ್ಷತ್ರಗಳ ಥರ ಅಂತ. ಇಡೀ ಮುಖದಲ್ಲಿ ಹೊಳಿತಕ್ಕಂಥದ್ದು ನಮ್ಮ ಕಣ್ಣುಗಳು. ಹಾಗೆ ಇಡೀ ಆಕಾಶದಲ್ಲಿ ಎಷ್ಟು ದೊಡ್ಡದಿದ್ರೂ ಕೂಡ ಅಲ್ಲಿ ಹೈಲೈಟ್ ಆಗೋದು ಯಾವುದು ಅಂತ ಹೇಳಿದ್ರೆ ಅಲ್ಲಿ ಹೊಳಿತಕ್ಕಂಥ ನಕ್ಷತ್ರಗಳು. ಅದು ಒಂದು ಡಾಟ್ ಥರ ಕಾಣುತ್ತೆ ನಮಗೆ. ಹಾಗೆ ನಮ್ಮ ಮುಖದಲ್ಲಿ ಅಥವಾ ನಮ್ಮ ಇಡೀ ಪರ್ಸನಾಲಿಟಿನಲ್ಲಿ ಎದ್ದು ಕಾಣ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ಅವರ್ ಐಸ್. ಸೊ ಐಸ್, ದೇ ಶೈನ್, ದೇ ಟ್ವಿಂಕಲ್ ಲೈಕ್ ಸ್ಟಾರ್ಸ್. ನಮ್ಮ ಕಣ್ಣುಗಳು ನಕ್ಷತ್ರಗಳ ಥರ ಹೊಳಿತಾ ಇರುತ್ತವೆ. ಈಗ ಹುಡುಗಿಯ ಕಣ್ಣುಗಳನ್ನ ಹೋಲಿಸ್ತಾರೆ, ಅವಳ ಕಣ್ಣುಗಳು ಹೇಗೆ, ನಕ್ಷತ್ರಗಳ ಹಾಗೆ ಅಂತ. ಸೊ ಅವು ಅಟ್ರಾಕ್ಷನ್ ಮಾಡ್ತಕ್ಕಂಥ ದ ಮೇನ್ ಪಾರ್ಟ್ಸ್ ಆಫ್ ಅವರ್ ಫೇಸ್, ಅವರ್ ಬಾಡಿ. ಸೊ ಕಣ್ಣುಗಳನ್ನು ನಕ್ಷತ್ರಗಳಿಗೆ ಹೋಲಿಸ್ತಾರೆ. ಫ್ಲವರ್ಸ್ ಆ್ಯಂಡ್ ವುಮನ್ ದೇ ಆರ್ ಕಂಪೇರ್ಡ್ ಟು ಫ್ಲವರ್ಸ್. ಹೆಣ್ಣನ್ನು ಹೂಗಳಿಗೆ ಹೋಲಿಸ್ತಾರೆ. ಹೂವನ್ನು ನೋಡಿ ಅಟ್ರಾಕ್ಟ್ ಆಗದೇ ಇರೋರೇ ಇಲ್ಲ. ತರಾವರಿ ಹೂಗಳು, ಬಣ್ಣ ಬಣ್ಣದ ಹೂಗಳು. ಹಾಗೆ ಹೆಣ್ಣು ಕೂಡ ಅಲಂಕಾರದಲ್ಲಿ ಆ ಹೂಗಳ ಥರನೇ ಕಾಣಿಸ್ತಕ್ಕಂಥದ್ದು. ಅಷ್ಟೇ ಅಟ್ರಾಕ್ಷನ್ ಇರುತ್ತೆ. ಆ ಹೂಗಳನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಸೊ ದ ವುಮನ್ ದೇ ಆರ್ ಕಂಪೇರ್ಡ್ ಟು ಫ್ಲವರ್ಸ್. ಹೂಗಳಿಗೆ ಹೋಲಿಸ್ತಾರೆ. These would be, I believe, the essential metaphors that are found in all literatures. Literature, ಸಾಹಿತ್ಯದಲ್ಲಿ ಇವೇ ಹೆಚ್ಚು ಕಾಣಿಸ್ತಕ್ಕಂಥ ಮೆಟಫರ್ಸ್. ಸೊ ಸ್ಟೂಡೆಂಟ್ಸ್, ಈ ಮೆಟಫರ್ಸನ್ನು ನೆನಪಿಟ್ಕೊಳ್ಳಿ. ಮೆನ್ಷನ್ ನೇಮ್ ಒನ್ ಆಫ್ ದ ಮೆಟಫರ್ಸ್ ಮೆನ್ಷನ್ಡ್ ಬೈ ಲೂಯಿ ಬೋರಸ್ ಅವರು ಮೆನ್ಷನ್ ಮಾಡಿದ ಒಂದು ಮೆಟಫರ್ ಹೇಳಿ ಅಂದರೆ ನಿಮಗೆ ಹೆಚ್ಚು ಇಲ್ಲಿ ನೆನಪಲ್ಲಿ ಇಟ್ಕೊಳ್ತಕ್ಕಂಥದ್ದು ಫ್ಲವರ್ಸ್ ಆ್ಯಂಡ್ ವುಮನ್ ಈಸಿ, ಆಯಿತಾ. ಡೆತ್ ಆ್ಯಂಡ್ ಸ್ಲೀಪ್ ಹೇಳ್ಬೋದು. ಸ್ಟಾರ್ಸ್ ಆ್ಯಂಡ್ ಐಸ್. ನೀವು ಇವುಗಳನ್ನ ನೆನಪಿಟ್ಕೊಂಡ್ರೆ ನಿಮ್ಗೆ ಆನ್ಸರ್ ಬರೀಬೇಕಾದ್ರೆ ಈಸಿ ಆಗುತ್ತೆ. ಆನ್ಸರ್ನ ಹೆಚ್ಚು ಮಾಡ್ಕೊತ ಹೋಗ್ಬೋದು. ಯಾವ ಥರ ಹೇಳ್ತಾ ಹೋಗ್ಬೋದು ನೀವು? ಲೂಯಿ ಬೋರಸ್ ಮೆನ್ಷನ್ಸ್ ಸಮ್ 5 to 6 ಮೆಟಫರ್ಸ್.
they are time and river, and then life and dreams, death and sleep, stars and ice, ಫ್ಲವರ್ಸ್ ಆ್ಯಂಡ್ ವುಮನ್. ಹೀಗೆ ಬರೆದ್ರೆ ನಿಮ್ಗೆ 2 ಸಲ ಆಗೋಗ್ಬಿಡುತ್ತೆ, ಆನ್ಸರ್ ಜಾಸ್ತಿ ಆಗುತ್ತೆ. And then there are others that are whimsical. I believe that the poet's task is to discover metaphors, even though they may already exist. What is the first task? What is the first work of a poet? He has to find out new ಮೆಟಫರ್ಸ್. ಒಬ್ಬ ಕವಿ ಎಫೆಕ್ಟಿವ್ ಆಗಿ ಯಾವಾಗ ಬರೀತಾನೆ ಅಂದರೆ ಹೊಸ ಮೆಟಫರ್ಸ್ನ, ಹೋಲಿಕೆಗಳನ್ನ ಕಂಡುಹಿಡಿತಾ ಹೋಗಬೇಕು. ಅವೆಲ್ಲ ರಿಪೀಟ್ ಆಗುತ್ತೆ, ಕೆಲವು ಸರಿ ಫ್ಯಾನ್ಸಿ ಅನಿಸುತ್ತೆ, ಕೆಲವು ಸರಿ ಕಾಮಿಡಿ ಅನಿಸುತ್ತೆ, ಆದರೂ ಹೋಲಿಕೆ ಕೊಡೋದಲ್ಲೇ ಆಗಲ್ಲ. ಈಗ ನೀವು ಇಡೀ ನಮ್ಮ ಕಾಲೇಜು ಗೋಡೆಗಳನ್ನ ನೋಡ್ಕೋವಂತ ಬಂದರೆ ಎಲ್ಲ ಕಡೆ ನೀವು ಬರ್ದಾಕಿದ್ದೀರಾ ಗೋಡೆ ಮೇಲೆ, ಅದು ಹಾಗಿದ್ರೆ ಇದು ಹೀಗಿದ್ರೆ, ಇದು ಹಾಗೆ ಅದು ಹಾಗೆ ಅಂತ 3 ಸಾಲಲ್ಲಿ ಒಳ್ಳೆ ಚುಟುಕು ಪದ್ಯಗಳನ್ನ ಬರೆದಿದ್ದೀರಾ. ಅವುಗಳನ್ನ ನೋಡಿದ್ರೆ ಅನಿಸುತ್ತೆ ಹೋಲಿಕೆ ಕೊಟ್ಟು ಬರೆದಿದ್ದೀರಾ. ಸೊ ಎಫೆಕ್ಟಿವ್ ಆಗುತ್ತೆ, ಅದು ಓದ್ತಾ ಇದ್ದರೆ ವಿ ಫೀಲ್ ಇಟ್, ನಮಗೆ ಫೀಲ್ ಆಗುತ್ತೆ ಅದು. ಸೊ ಓನ್ಲಿ ಥ್ರೂ ಕಂಪ್ಯಾರಿಸನ್ಸ್, ಓನ್ಲಿ ಥ್ರೂ ಮೆಟಫರ್ಸ್ ವಿ ಕ್ಯಾನ್ ಮೇಕ್ ಪೊಯೆಟ್ರಿ ಎಫೆಕ್ಟಿವ್. Alifeno. Borus. There are people who speak of the disappearance of books. Now students, let us come to the end of the lesson. End of this interview, and now we have to discuss about the title of the book. ಇಲ್ಲಿ ತನಕ ನಮಗೆ ಡಿಸ್ಕಷನ್ ಒಂದ್ರ ಬಗ್ಗೆ ಆಗಲಿಲ್ಲ. ನಮ್ಮ ಟೈಟ್ಲ್ ಇದೆಯಲ್ಲ, ಈ ಪಾಠದ ಟೈಟ್ಲ್ ಇದೆಯಲ್ಲ, ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಈ ಟೈಟ್ಲ್ ಬಗ್ಗೆ ಪಾಯಿಂಟ್ ಬರಲೇ ಇಲ್ಲ, ಈ ಕಾನ್ಸೆಪ್ಟ್ ಬಗ್ಗೆ. ಈಗ ಅಲಿಫೇನು ಆ ಟಾಪಿಕ್ ಎತ್ಕೊಳ್ತಾರೆ, ಆ ಕಾನ್ಸೆಪ್ಟ್ನ ಎತ್ಕೊಳ್ತಾರೆ. ಈಗ ಕ್ವೆಶನ್ ಕೇಳ್ತಾರೆ, ಬೋರಸ್, ಪೀಪಲ್ ಸೇ ಒನ್ ಆರ್ ದ ಅದರ್ ಡೇ ಬುಕ್ಸ್ ವಿಲ್ ಡಿಸಪಿಯರ್. ಜನ ಹೇಳ್ತಾರೆ, ಪ್ರಪಂಚ ಹೇಳುತ್ತೆ ಒಂದಲ್ಲ ಒಂದಿನ ಈ ಬುಕ್ಸ್ ಹೊರಟೋಗುತ್ತವೆ ಅಂತ. ಸೊ ಹೇಗೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದ ನ್ಯೂ ಟೆಕ್ನಾಲಜಿ. ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ಸ್, ಲ್ಯಾಪ್ಟಾಪ್, ಟ್ಯಾಬ್, ಮೊಬೈಲ್ ಇವೆಲ್ಲ ಇಟ್ಕೊಂಡಾಗ ಏನಾಗುತ್ತೆ, ಬುಕ್ಗೆ ಕೆಲಸ ಇರಲ್ಲ, ಪುಸ್ತಕಗಳಿಗೆ ಕೆಲಸ ಇರಲ್ಲ. ಪುಸ್ತಕದಲ್ಲಿ ಏನಿದೆಯೋ ಅದೆಲ್ಲ ಅಲ್ಲಿರುತ್ತೆ, ಮತ್ತು ಫಾಸ್ಟಾಗಿ ವಿತಿನ್ ಶಾರ್ಟ್ ಟೈಮಲ್ಲಿ ಕೆಲಸ ಮಾಡ್ಕೋತೀವಿ. ಮೊದಲೇನಾಗಿತ್ತು, ಒಂದು ಪ್ರಬಂಧ ಬರೀಬೇಕು ಅಥವಾ ಒಂದು ಚರ್ಚಾ ಸ್ಪರ್ಧೆ ಇದೆ, ಕಾಂಪಿಟೇಷನ್ಸ್ ಇವೆ ಅಂತ ಹೇಳಿದ್ರೆ ಲೈಬ್ರರಿ ಹೋಗೋದು, ಬುಕ್ಸ್ ಹುಡ್ಕೊಳ್ಳೋದು, ಟೀಚರ್ಸ್ ಹತ್ರ ಬುಕ್ ಕೇಳೋದು, ಓದಿ 4-5 ಬುಕ್ಸ್ ಓದ್ಬಿಟ್ಟು ಆಮೇಲೆ ಬರ್ಕೊಳ್ಳೋದು ಮಾಡ್ತಾಯಿದ್ವಿ. ಅದೇ ಈಗ ಒಂದು ಕಾಂಪಿಟೇಷನ್ ಇದ್ರೆ ಏನು ಮಾಡ್ತೀವಿ, ಆನ್ಲೈನ್ ಗೂಗಲ್ಗೆ ಹೋಗ್ತೀವಿ, ಟಾಪಿಕ್ ಹಾಕ್ತೀವಿ, ಅಲ್ಲೊಂದು ಸ್ವಲ್ಪ ಮೆಟೀರಿಯಲ್ ಸಿಗುತ್ತೆ, ಅದನ್ನೊಂದು ಸ್ವಲ್ಪ ಸಾರ್ಟ್ಔಟ್ ಮಾಡ್ತೀವಿ, ಒಂದು 2-3 ಅವರ್ಸಲ್ಲಿ ಏನಾದರೂ ಒಂದು ಬರೆದು ಬಿಡ್ತೀವಿ. ಇಟ್ ಹ್ಯಾಸ್ ಬಿಕಮ್ ಸೋ ಸಿಂಪಲ್. ಅದಕ್ಕೆ ಆಲಿಫೆನೋ ಕೇಳ್ತಾರೆ, ಯು ಬಿಲೀವ್ ದಟ್ ಬುಕ್ಸ್ ಡಿಸಪಿಯರ್? ಬೋರಸ್ ಹೇಳಿ, ನಿಮ್ಮ ಪ್ರಕಾರ ಬುಕ್ಸ್ ಮರೆಯಾಗುತ್ತಾ? It is impossible that, and they assert that modern developments in communication will replace them with something more dynamic that will require less time than reading. What do you think of that? People say, we need less time. We need less time to get information by modern developments compared to books. Modern developments ಏನಿದೆ, ಏನು ನೀವು ಕಂಪ್ಯೂಟರಿಂದ ತೊಗೊಂಡಿಲ್ಲ, ಈಗ ಮೊಬೈಲ್ ಇದೆ ಅಂದ್ಕೊಳ್ಳಿ, ಅಮೇರಿಕಾದೆಲ್ಲ ಇಂಗ್ಲೆಂಡ್ ಇರಲ್ಲ, ವಿತಿನ್ ನೋ ಟೈಮ್ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಏನೆಲ್ಲ ಪ್ರೋಗ್ರೆಸ್ ಇದೆ, ಇದರಿಂದ ಬುಕ್ಸ್ ಮರೆಯಾಗುತ್ತೆ, ಡಿಸಪಿಯರ್ ಆಗುತ್ತೆ. ನಮಗೆ ಕಡಿಮೆ ಸಮಯ ಸಾಕು ಅರ್ಥ ಮಾಡ್ಕೊಳ್ಳಿಕ್ಕೆ. ಬುಕ್ಸನ್ನು ಓದಬೇಕು ಅಂದರೆ ಸಾಕಷ್ಟು ಟೈಮ್ ಬೇಕು, ಆ ಬುಕ್ಕನ್ನು ಹುಡ್ಕೊಂಡು ಹೋಗಬೇಕು. ವಾಟ್ ಡು ಯು ಥಿಂಕ್ ಆಫ್ ದ್ಯಾಟ್? ಬೋರಸ್, ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಸೊ ಈಗ ನಿಮಗೆ ಗೊತ್ತಾಯ್ತಲ್ಲ, ಈ ಪಾಠಕ್ಕೆ ಕೊಟ್ಟಿರೋ ಹೆಸರು ಇಲ್ಲಿದೆ ನೋಡಿ. ಐ ರೆಫರ್ಸ್ ಟು ಲೂಯಿ ಬೋರಸ್, ದಟ್ ಬ್ಲೈಂಡ್ ಪರ್ಸನ್. ಬೋರಸ್ ಹೇಳ್ತಾರೆ,
ನನಗೆ ಅನಿಸುತ್ತೆ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಮರೆಯಾಗೋದು. ಬುಕ್ಸ್ ಯಾವತ್ತೂ ಮರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇ ವಿಲ್ ನೆವರ್ ಡಿಸಪಿಯರ್, ಇಲ್ಲಿಂದ ಮರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಇಂಪಾಸಿಬಲ್ ದಟ್ ವಿಲ್ ಹ್ಯಾಪನ್. ಇಟ್ ಈಸ್ ಇಂಪಾಸಿಬಲ್. ಅಕಾರ್ಡಿಂಗ್ ಟು ಬೋರಸ್, ಇಟ್ ಈಸ್ ಇಂಪಾಸಿಬಲ್. ಅಸಾಧ್ಯ, ಸಾಧ್ಯನೇ ಇಲ್ಲ. ಬುಕ್ಸ್ ಮರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಮಾಂಗ್ ದ ಮೆನಿ ಇನ್ವೆನ್ಷನ್ಸ್ ಆಫ್ ಮ್ಯಾನ್, ದ ಬುಕ್ ವಿತೌಟ್ ಎ ಡೌಟ್ ಈಸ್ ದ ಮೋಸ್ಟ್ ಅಸ್ಟೌಂಡಿಂಗ್. ಮ್ಯಾನ್ ಹ್ಯಾಸ್ ಇನ್ವೆಂಟೆಡ್ ಸೋ ಮೆನಿ ಥಿಂಗ್ಸ್. ಕಂಡುಹಿಡಿದಿರ್ತಕ್ಕಂಥದ್ದು. ಮನುಷ್ಯ ಏನೆಲ್ಲ ಕಂಡುಹಿಡ್ದಿದ್ದಾನೆ. ಅದರಲ್ಲಿ ಅದ್ಭುತವಾದದ್ದು, ವಂಡರ್ಫುಲ್ ಯಾವುದು ಅಂತ ಹೇಳಿದ್ರೆ ಬುಕ್ಕಲ್ಲಿ ಎಷ್ಟೋ ಶತಮಾನಗಳು, ನೂರಾರು ಸಾವಿರಾರು ವರ್ಷಗಳಿಂದ ತಾಳೆಗರಿನಲ್ಲಿ ಬರಿತಾ ಇದ್ರು, ಪತ್ರಗಳಲ್ಲಿ ಬರಿತಾ ಇದ್ರು. ಹಳೆಯ ರೈಟಿಂಗ್ಸನ್ನು ನೋಡ್ತೀವಿ. ಇವತ್ತು ಕೆಲವು ಕಡೆ ಅವನ್ನು ಕಾಪಾಡ್ಕೊಂಡಿದ್ದಾರೆ. ಈ ಥರ ಬರೆದಿರ್ತಕ್ಕಂಥದ್ದು ಇದೆಯಲ್ಲ, ಅದು ಇತ್ತೀಚೆಗೆ ರೈಟಿಂಗ್ ಸ್ಟಾರ್ಟ್ ಆದಮೇಲೆ ಬುಕ್ ಫಾರಮಲ್ಲಿ ಉಳ್ಕೊಳ್ತಾ ಇದೆ. ಸೊ ಬುಕ್ ಇದ್ದರೆ ನಾವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಅದರಲ್ಲಿ ಓದ್ಕೊಳ್ತೀವಿ, ತಿಳ್ಕೊಳ್ತೀವಿ. ಸೊ ಅಮಾಂಗ್ ದ ಇನ್ವೆನ್ಷನ್ ಆಫ್ ಮ್ಯಾನ್, ಬುಕ್ ಇಸ್ ದ ಮೋಸ್ಟ್ ವಂಡರ್ಫುಲ್ ಇನ್ವೆನ್ಷನ್. ಸೊ ಅದನ್ನು ಅಂಡರ್ಲೈನ್ ಮಾಡಿ 1 ಮಾರ್ಕ್ ಕ್ವೆಶನ್ ಕೇಳ್ತಾರೆ. ವಿಚ್ ಈಸ್ ದ ಮೋಸ್ಟ್ ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್? ಮನುಷ್ಯ ಕಂಡಿದ್ದರಲ್ಲಿ ಅದ್ಭುತವಾದದ್ದು ಯಾವುದು ಅಂತೇಳಿ. ಆನ್ಸರ್ ಈಸ್ ದ ಬುಕ್. ವಿತೌಟ್ ಎ ಡೌಟ್ ಈಸ್ ದ ಮೋಸ್ಟ್ ಅಸ್ಟೌಂಡಿಂಗ್. ಆಲ್ ದ ಅದರ್ಸ್ ಆರ್ ಎಕ್ಸ್ಟೆನ್ಷನ್ ಆಫ್ ಅವರ್ ಬಾಡೀಸ್. All the other inventions, they are extension of our body. For example, ನಾವು ಇನ್ನೇನೇ ಕಂಡುಹಿಡಿದಿದ್ರು ಕೂಡ, ಬುಕ್ ಬೇರೆ ಏನೇ ಕಂಡುಹಿಡಿದಿದ್ರು ಕೂಡ ಅದು ನಮ್ಮ ಬಾಡಿನಲ್ಲಿ ಏನು ಕೆಪಾಸಿಟಿ ಇದೆ, ಏನು ಸ್ಟ್ರೆಂತ್ ಇದೆ, ಅದನ್ನು ಇನ್ನೂ ಎಫೆಕ್ಟಿವ್ ಆಗಿ ಮಾಡ್ಕೊಳ್ಳಿಕ್ಕೆ ನಾವು ಅದನ್ನು ಕಂಡುಹಿಡಿದಿದ್ದೀವಿ. ಫಾರ್ ಎಕ್ಸಾಂಪಲ್, ದ ಟೆಲಿಫೋನ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಅವರ್ ವಾಯ್ಸ್. ಫೋನಲ್ಲಿ ಮಾತಾಡ್ತೀವಲ್ಲ, ಫೋನ್ ಏನಿದು, ನಮ್ಮ ವಾಯ್ಸ್ ಎಲ್ಲಿ ತನಕ ಕೇಳಿಸುತ್ತೆ? ಈಗ ಒಂದು ಕ್ಲಾಸ್ ರೂಮ್ ಒಳಗೆ ಕೇಳಿಸುತ್ತೆ, ಇನ್ನೂ ಕೂಗಿದ್ರೆ ಇನ್ನೂ ಸ್ವಲ್ಪ ದೂರ ಕೇಳಿಸುತ್ತೆ. ಆದರೆ ನನ್ನ ವಾಯ್ಸ್ ಅಮೇರಿಕಾ ರೀಚ್ ಆಗೋಕ್ಕಾಗಲ್ಲ, ಡೆಲ್ಲಿ ರೀಚ್ ಆಗೋಕ್ಕಾಗಲ್ಲ, ಬ್ಯಾಂಗ್ಳೂರು ರೀಚ್ ಆಗೋಕ್ಕಾಗಲ್ಲ, ಚಿತ್ರದುರ್ಗ ರೀಚ್ ಮಾಡೋಕ್ಕಾಗಲ್ಲ. ನನ್ನ ವಾಯ್ಸ್ಗೆ ತುಂಬ ಲಿಮಿಟ್ ಇದೆ. ಸೊ ಅದೇ ಮೈಕ್ ಹಿಡ್ಕೊಂಡ್ರೆ ಇಡೀ ಫೀಲ್ಡಲ್ಲಿ ಕೇಳಿಸುತ್ತೆ. ಮೈಕ್ ಹಿಡ್ಕೊಂಡ್ರೆ ಅಷ್ಟೇ, ಮತ್ತು ಅದರ ಆಚೆ ಹೋಗಲ್ಲ. ಟೆಲಿಫೋನ್ ಇದು ಯಾವ ಊರಿಗೆ, ಯಾವ ಸ್ಟೇಟಿಗೆ ಬೇಕಾದರೆ, ಯಾವ ಕಂಟ್ರಿ ಬೇಕಾದರೆ ಹೋಗುತ್ತೆ. ಹಾಗಾದರೆ ವಾಟ್ ಈಸ್ ಟೆಲಿಫೋನ್? ಇಟ್ ಈಸ್ ಎಕ್ಸ್ಟೆನ್ಷನ್ ಆಫ್ ಅವರ್ ವಾಯ್ಸ್. ನಮ್ಮ ವಾಯ್ಸ್ ಇದೆಯಲ್ಲ, ನಮ್ಮ ಧ್ವನಿ ಇದೆಯಲ್ಲ, ಇದರ ಎಕ್ಸ್ಟೆನ್ಷನ್. ನಾವು ಮಾತಾಡ್ತೀವಿ, ಧ್ವನಿ ಬರುತ್ತೆ. ಅದನ್ನು ಹೆಚ್ಚು ಎಫೆಕ್ಟಿವ್ ಆಗಿ ಮಾಡ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಮಾಡ್ತಕ್ಕಂಥ ಟೆಕ್ನಾಲಜಿ ಯಾವುದು? ದಟ್ ಈಸ್ ಟೆಲಿಫೋನ್. Is the extension of our voice. The telescope and the microscope are extension of our sight. Then what about our sight? ನಮ್ಮ ದೃಷ್ಟಿ. ಈಗ ನನಗೆ ಎಷ್ಟು ದೂರ ಕಾಣಿಸ್ಬೋದು, ಎಷ್ಟು ಹತ್ತಿರದ್ದು ಕಾಣಿಸ್ಬೋದು, isn't it? ನನ್ನ ಕಣ್ಣಿಗೂ ಒಂದು ಮಿತಿ ಇದೆಯಲ್ವ ನೋಡೋಲಿಕ್ಕೆ. ದೆನ್ ಟೆಲಿಸ್ಕೋಪ್ ಆ್ಯಂಡ್ ಮೈಕ್ರೋಸ್ಕೋಪ್. ಈಗ ಹೊರಗಡೆ ನಮಗೆ ಏನು, ಈ ಗಾಳಿನಲ್ಲಿ, ವಾತಾವರಣದಲ್ಲಿ ಏನು ಡಸ್ಟ್ ಕಾಣಿಸ್ತಾ ಇಲ್ಲ, ಧೂಳು ಕಾಣಿಸ್ತಾ ಇಲ್ಲ. ಅದೇ ನೀವು ಮೈಕ್ರೋಸ್ಕೋಪ್ ಇಟ್ಕೊಳ್ಳಿ, ಸಾವಿರಾರು ಕ್ರಿಮಿಗಳು ಕಾಣಿಸುತ್ತೆ, ಧೂಳು ಕಾಣುತ್ತೆ. ಟೆಲಿಸ್ಕೋಪ್, ನಾನು ಎಷ್ಟು ದೂರ ನೋಡ್ಬೋದು, ಒಂದು ಲಿಮಿಟ್ ಇದೆ ಅಲ್ಲ, ಅದರ ಆಚೆಗೂ ನಾನು ನೋಡ್ಬೋದಲ್ಲ, ಟೆಲಿಸ್ಕೋಪ್. ಸೊ ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್ ಇವೆರಡು ಏನು? ಎಕ್ಸ್ಟೆನ್ಷನ್ ಆಫ್ ಅವರ್ ಸೈಟ್ ಅಂದರೆ ದೃಷ್ಟಿ. ನನ್ನ ದೃಷ್ಟಿ ಏನಿದೆ, ದೇವರು ಏನು ದೃಷ್ಟಿ ಕೊಟ್ಟಿದ್ದಾನಲ್ಲ, ಅದನ್ನು ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿ ನಾವು ಮಾಡ್ಕೊಂಡಿದ್ದೀವಿ ಬೈ ದ ಟೆಕ್ನಾಲಜಿ ಆಫ್ ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್. ದ ಸ್ವರ್ಡ್ ಆ್ಯಂಡ್ ದ ಪ್ಲೋ ಆರ್ ಎಕ್ಸ್ಟೆನ್ಷನ್ ಆಫ್ ಅವರ್ ಆರ್ಮ್ಸ್ ಅಂದರೆ ತೋಳು. ನಮ್ಮ ತೋಳಲ್ಲಿ, ಕೈಯಲ್ಲಿ ಶಕ್ತಿ ಇದೆ. ಎಷ್ಟು ಕೆಲಸ ಮಾಡ್ತೀವಿ ನಾವು? ಒಂದು 10 kg ಎತ್ಬೋದಾ, 50 kg ಎತ್ಬೋದಾ, 100 kg ಎತ್ಬೋದಾ, ಅಥವಾ ಎಷ್ಟು ಕೆಲಸ ಮಾಡ್ಬೋದು? ಇದರ ಎಕ್ಸ್ಟೆನ್ಷನ್ ಏನು ಅಂತ ಹೇಳಿದ್ರೆ ಸ್ವೋರ್ಡ್, ಕತ್ತಿ.
ಈಗ ನಾನೇ ಒಂದು ಏನು ಸೀಳಲಿಕ್ಕೆ ಬರಲ್ಲ, ಕೊಲ್ಲಕ್ಕೆ ಬರಲ್ಲ, ಅಥವಾ ಈ ಥರ ಹೊಡಿಲಿಕ್ಕೆ ಬರಲ್ಲ. ನನ್ನ ಕೈಯಲ್ಲಿ ಒಂದು ಆಯುಧ ಕೊಟ್ಟರೆ, ಯಾವುದಾದ್ರೂ ತೊಗೊಳ್ಳಿ, ಸ್ಪೇಡ್ ತೊಗೊಳ್ಳಿ, ಸ್ಪಾನರ್ ತೊಗೊಳ್ಳಿ, ಅಥವಾ ಸೋರ್ಡ್ ಕೊಡಲಿ, ಕತ್ತಿ ಏನಾದರೂ ಕೊಡಲಿ, ನಾನು ಇನ್ನೂ ಎಫೆಕ್ಟಿವಾಗಿ ಕೆಲಸ ಮಾಡ್ತೀನಿ. ಎಂಥ ಕೆಲಸ ಬೇಕಾದ್ರೆ ನನ್ನ ಕೈಯಿಂದ ಆಗುತ್ತೆ. ಇನ್ನು ಎಫೆಕ್ಟಿವ್ ಅದರ 10ರಷ್ಟು 100ರಷ್ಟು 1000ರಷ್ಟು ಕೆಲಸಗಳನ್ನ ನಾವು ಮಾಡ್ತೀವಿ ಒಂದು ಕೈಯನ್ನು ಉಪಯೋಗಿಸ್ಕೊಂಡು. ಅದಕ್ಕೆ ಒಂದು ಟೆಕ್ನಾಲಜಿ ಕೊಡಬೇಕು. ಆ್ಯಂಡ್ ಪ್ಲೋ ಅಂದ್ರೇನು? ನೆಲ ಉಳೋದು. ಜಮೀನಲ್ಲಿ ಹೊಲದಲ್ಲಿ ನೆಲ ಉಳ್ತೀವಿ. ಬರೀ ನನ್ನ ಕೈಯಿಂದನೇ ಮಣ್ಣು ಕೆತ್ತು ಅಂದರೆ ಎಷ್ಟೊತ್ತಾಗುತ್ತೆ? ಆದರೆ ನನ್ನ ಕೈಗೆ ಒಂದು ಮೆಷಿನ್ ಕೊಟ್ಟರೆ, ಉಳುಮೆ ಮಾಡಲಿಕ್ಕೆ ಒಂದು ಟ್ರ್ಯಾಕ್ಟ್ರಿ ಮೆಷಿನ್ ಕೊಟ್ಟರೆ, ನಾನು ಎಷ್ಟು ಬೇಕಾದರೂ ಕೆಲಸ ಮಾಡಿಸ್ತೀನಿ. ಇಸ್ಂಟ್ ಇಟ್? ಸೊ ದೇ ಆರ್ ದ ಎಕ್ಸ್ಟೆನ್ಷನ್ಸ್ ಆಫ್ ಅವರ್ ಆರ್ಮ್ಸ್. ನಮ್ಮ ತೋಳಲ್ಲಿ ಏನು ಶಕ್ತಿ ಇದೆ, ನಮ್ಮ ಕೈಯಲ್ಲಿ ಏನು ಶಕ್ತಿ ಇದೆ, ಅದರ ಎಕ್ಸ್ಟೆನ್ಷನ್. ಓನ್ಲಿ ದ ಬುಕ್ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಅವರ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮೊರಿ. ಅದನ್ನು ಅಂಡರ್ಲೈನ್ ಮಾಡಲಿ. ಓನ್ಲಿ ದ ಬುಕ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಅವರ್ ಮೆಮೊರಿ. ನೆನಪು ನನಗೆ ಎಷ್ಟು ದಿನ ನೆನಪಿರ್ಬೋದು? ಈಗ ನಾನು ಹೈಸ್ಕೂಲಲ್ಲಿ ಏನು ಮಾಡ್ತಾಯಿದ್ದೆ, 1ನೇ ಕ್ಲಾಸಲ್ಲಿದ್ದಾಗ ಏನು ಮಾಡ್ತಾಯಿದ್ದೆ, ಎಷ್ಟು ದಿನ ನೆನಪಿಟ್ಕೋಬೋದು? ನಾನು ನೆನಪಿಟ್ಕೋಬೋದು. ನನ್ನ ನಂತರದಲ್ಲಿ ನೆನಪಿರಲ್ಲ ಅದು. ಸೊ ಇಫ್ ಇಟ್ ಈಸ್ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಬುಕ್ ಫಾರ್ಮಲ್ಲಿ ಬರೆದ್ರೆ 100 ವರ್ಷಗಳು ಅದು ನೆನಪಲ್ಲಿರುತ್ತೆ. ನಾವು ಹಿಸ್ಟ್ರಿ ತಿಳ್ಕೊತೀವಿ. ಗ್ರೀಕ್ ಇತಿಹಾಸ ಹೇಗಿತ್ತು, ಹರಪ್ಪ ಮೊಹೆಂಜೊದಾರೋ ಹೇಗಿತ್ತು, ಅಮೇರಿಕ ಹೇಗಿತ್ತು, ಪ್ರಪಂಚ ಹೆಂಗೆ ಕಂಡುಹಿಡಿದ್ರು, ಏನಾಯಿತು, ಎಲ್ಲ ಕೂಡ ಅದು ಸೈನ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಲಿಟ್ರೇಚರ್ ಇರ್ಬೋದು, ಏನೇ ಅಂದ್ಕೊಳ್ಳಿ, ಅದೆಲ್ಲ ಇವತ್ತು ಉಳ್ಕೊಂಡಿದೆ. ಯಾಕೆಂದರೆ ಇಟ್ ಈಸ್ ಸೇವ್ಡ್ ಇನ್ ದ ಫಾರ್ಮ್ ಆಫ್ ಬುಕ್ಸ್. ಬುಕ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಅವರ್ ಇಮ್ಯಾಜಿನೇಷನ್ ಕಲ್ಪನೆ. ನಾನೇನೆಲ್ಲ ಕನಸು ಕಾಣ್ತೀನಿ, ನಾನೇನೆಲ್ಲ ಕಲ್ಪನೆ ಮಾಡ್ಕೊಳ್ತೀನಿ, ಅದನ್ನು ಬುಕ್ ಫಾರ್ಮಲ್ಲಿ ಬರೆದಿಟ್ರೆ ನಂತರದಲ್ಲಿ ಬರ್ತಕ್ಕಂಥ ತಿಳಿದಂಥವರು ಅದನ್ನು ನಿಜ ಮಾಡ್ತಾರೆ. ಈಗ ನಮ್ಮ ಸೈನ್ಸ್ ಏನಿದೆ, ಅದು ಒಂದು ಕಾಲದಲ್ಲಿ ಡ್ರೀಮ್, ಇಮ್ಯಾಜಿನೇಷನ್. ಈಗ ಅದನ್ನು ಆ ಟೆಕ್ನಾಲಜಿನ ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡಿದ್ದಾರೆ. ಇಮ್ಯಾಜಿನೇಷನ್ ಆ್ಯಂಡ್ ಮೆಮೊರಿ ನೆನಪು. ನನ್ನ ನೆನಪು ಹಾಗೆ ಉಳ್ಕೋಬೇಕು ಅಂದರೆ ಅದು ಬುಕ್ ಫಾರ್ಮಲ್ಲಿ ಸಾಧ್ಯ. ಆಲಿಫೇನೋ. ವೆಲ್, ಯು ಸ್ಟೇಟ್ ಇನ್ ಎ ಮೆಮೊರಬಲ್ ಪ್ಯಾಸೇಜ್ ದಟ್ ಲಿಟ್ರೇಚರ್ ಈಸ್ ಎ ಡ್ರೀಮ್. ಪೊರಸು ನೀವು ಹೇಳಿದ್ರಿ, ಲಿಟ್ರೇಚರ್ ಅಂದ್ರೇನು? ವಾಟ್ ಈಸ್ ಲಿಟ್ರೇಚರ್? ಇಟ್ ಇಸ್ ಎ ಡ್ರೀಮ್. ಸಾಹಿತ್ಯ ಅಂದ್ರೇನು? ಅದೊಂದು ಕನಸು. ಈಗ ಒಂದು ಫಿಲಮ್ ಮಾಡ್ತಾರೆ, ಒಂದು ಸಾಂಗ್ ಬರೀತಾರೆ, ಒಂದು ಬುಕ್ ಬರೀತಾರೆ, ಒಂದು ಸೀರಿಯಲ್ ಬರೀತಾರೆ ಅಂದರೆ ಏನು? ಅಲ್ಲಿ ಸಾಹಿತ್ಯ ಏನಿದೆ ಅಂತ ಹೇಳಿದ್ರೆ ಅದು ನನ್ನ ಕನಸು. ನನಗೇನೋ ಫೀಲ್ ಆಗ್ತಾ ಇದೆ, ಏನೋ ಅನ್ನಿಸ್ತಾ ಇದೆ, ಅದನ್ನು ನಾನು ಒಂದು ಹಾಡಿನ ರೂಪದಲ್ಲಿ ಬರ್ಕೊತ ಹೋಗ್ಬೋದು, ಒಂದು ಕತೆ ರೂಪದಲ್ಲಿ ಬರ್ಕೊತ ಹೋಗ್ಬೋದು. ಸೊ ದಟ್ ಈಸ್ ಎ ಡ್ರೀಮ್, ಎ ಕಂಟ್ರೋಲ್ಡ್ ಡ್ರೀಮ್, ಕಂಟ್ರೋಲ್ಡ್ ಡಿಸಿಪ್ಲಿನ್ಡ್ ಡ್ರೀಮ್. ಲಿಟ್ರೇಚರಲ್ಲಿ ಹುಚ್ಚಾಬಟ್ಟೆ ಬರೆಯೋದಲ್ಲ, ಅದು ಒಂದು ವ್ಯವಸ್ಥಿತವಾದ ಶಿಸ್ತಿನ ಕನಸು. ನಾವು ಐ ಬಿಲೀವ್ ದ್ಯಾಟ್ ವಿ ಓವ್ ಲಿಟ್ರೇಚರ್ ಆಲ್ಮೋಸ್ಟ್ ಎವ್ರಿಥಿಂಗ್ ವಿ ಆರ್ ಆ್ಯಂಡ್ ವಾಟ್ ವಿ ಹ್ಯಾವ್ ಬೀನ್ ಆ್ಯಂಡ್ ಆಲ್ಸೋ ವಾಟ್ ವಿ ವಿಲ್ ಬಿ. ವಿ ಹ್ಯಾವ್ ಡನ್ ಲಾಟ್ ಟು ಲಿಟ್ರೇಚರ್. ಸಾಹಿತ್ಯ, ನಾವೇನಿದ್ವಿ, ಏನಾಗಿದ್ವಿ, ಏನಿದ್ದೀವಿ, ಮುಂದೆ ಏನು ಹಾಕ್ತೀವಿ, ಇದೆಲ್ಲದನ್ನು ಕೂಡ ಲಿಟ್ರೇಚರಲ್ಲಿ ತೋರಿಸ್ಬಿಟ್ಟಿದ್ದೀವಿ. ಎನಫ್. ಅವರ್ ಪಾಸ್ಟ್ ಈಸ್ ನಥಿಂಗ್ ಬಟ್ ಎ ಸೀಕ್ವೆನ್ಸ್ ಆಫ್ ಡ್ರೀಮ್ಸ್. ವಾಟ್ ಈಸ್ ಅವರ್ ಪಾಸ್ಟ್? ಹಿಂದೆ. ಈಗ ಹಿಂದೆ ಫೋನ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ, ಇವತ್ತು ಎಲ್ಲದೂ ಇದೆ. ಅದೆಲ್ಲ ಕನಸು, ವಿಜ್ಞಾನಿಗಳ ಕನಸು. ಇವತ್ತು ನನಸಾಗಿದೆ. ವಾಟ್ ಡಿಫರೆನ್ಸ್ ಕ್ಯಾನ್ ದೇರ್ ಬಿ ಬಿಟ್ವೀನ್ ಡ್ರೀಮಿಂಗ್ ಆ್ಯಂಡ್ ರಿಮೆಂಬರಿಂಗ್? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡ್ರೀಮಿಂಗ್ ಆ್ಯಂಡ್ ರಿಮೆಂಬರಿಂಗ್? ರಿಮೆಂಬರ್ ಅಂದರೆ ನೆನಪು ಮಾಡ್ಕೊಳ್ಳೋದು, ಡ್ರೀಮ್ ಅಂದರೆ ಕನಸು ಕಾಣೋದು. ಕನಸು ಕಾಣೋದಿದೆಯಲ್ಲ, ಅದನ್ನು ನಾವು ನನಸು ಮಾಡ್ಬೋದು. ನೆನಪು ಮಾಡ್ಕೊಳ್ಳೋದೇನಿದೆಯಲ್ಲ, ಹಳೇದೇನಾಗಿದೆಯೋ ಅದನ್ನು ನೆನಪು ಮಾಡ್ಕೊಳ್ಳೋದು. ದ ಪಾಸ್ಟ್. ಬುಕ್ಸ್ ಆರ್ ದ ಗ್ರೇಟ್ ಮೆಮೊರಿ ಆಫ್ ಆಲ್ ಸೆಂಚುರೀಸ್. ಬುಕ್ಸ್ ಅಂದರೆ ಏನು? ಎಲ್ಲ ಸೆಂಚುರಿ, ಶತಮಾನಗಳ ಎಲ್ಲ ಶತಮಾನಗಳ ನೆನಪು ಬುಕ್. ದೇರ್ ಫಂಕ್ಷನ್ ದೇರ್ ಫೋರ್ ಈಸ್ ಇರ್ರೀಪ್ಲೇಸಬಲ್. ಪ್ಲೇಸಬಲ್ ಅಂದರೆ ಬೇರೆದನ್ನು ತಂದಿಡ್ಬೋದು, ಬಟ್ ಬುಕ್ ಈಸ್ ಇರ್ರೀಪ್ಲೇಸಬಲ್. ಬುಕ್ಕಿನ ಸ್ಥಾನಕ್ಕೆ ನಾವೇನೂ ತಂದಿಡೋಕ್ಕಾಗಲ್ಲ. ಕಂಪ್ಯೂಟರ್ ಅಲ್ಲ, ಮೊಬೈಲ್ ಅಲ್ಲ, ಲ್ಯಾಪ್ಟಾಪ್ ಅಲ್ಲ, ಯಾವುದನ್ನು ತಂದಿಡ್ಲಿಕ್ಕಾಗೋದಿಲ್ಲ, ಯಾವುದೂ ಕಾಂಪನ್ಸೇಟ್ ಮಾಡಲ್ಲ. ಇವಕ್ಕೆಲ್ಲ ಕರೆಂಟ್ ಬೇಕಾಗತ್ತೆ, ಒಬ್ಬ ಟೆಕ್ನಿಷಿಯನ್ ಬೇಕಾಗತ್ತೆ, ಅದಕ್ಕೆ ಹೊಸದಾಗಿ ಕಂಡುಹಿಡಿಬೇಕಾಗತ್ತೆ. ಬಟ್ ಬುಕ್ ಈಸ್ ಎವರ್ ಗ್ರೀನ್. If books disappear, surely history would disappear. If books disappear,
ಬುಕ್ಸ್ ಮರೆ ಆಯಿತು ಅಂತ ಹೇಳಿದ್ರೆ ಹಿಸ್ಟ್ರಿ ಮರೆ ಆಗುತ್ತೆ. ಈಗ ನಾವೇನು ಬರದೇ ಇಟ್ಟಿಲ್ಲ, ನಾವು ಬರೆದಿರೋ ಬುಕ್ಸ್ ಇಲ್ಲೇ ಇಲ್ಲ, ಕಣ್ಮರೆ ಆಯಿತು ಅಂದರೆ ನಾವು ಹಳೆದನ್ನು ಹೆಂಗೆ ಜ್ಞಾಪಿಸ್ಕೋಬೋದು? ಎಷ್ಟು ದಿನಕ್ಕೆ ಜ್ಞಾಪಿಸ್ಕೋಬೋದು? ಅಶೋಕ ಹೇಗಿದ್ದ, ಬುದ್ಧ ಹೇಗಿದ್ದ, ಮಹಾವೀರ ಹೇಗಿದ್ದ, ಬಸವಣ್ಣರು ಹೇಗಿದ್ದರು, ಏನು ಹೇಳಿದರು, ನಾವು ಮರ್ತೇ ಬಿಡ್ತೀವಿ. ಹಿಸ್ಟ್ರಿ ಹೊರಟೋಗುತ್ತೆ. ಇಫ್ ಹಿಸ್ಟ್ರಿ ಡಿಸಪಿಯರ್ ಮ್ಯಾನ್ ವುಡ್ ಡಿಸಪಿಯರ್. ಹಿಸ್ಟ್ರಿ ಹೊರಟೋಯ್ತು ಅಂತಂದರೆ ಮನುಷ್ಯನೂ ಮರೆ ಆಗ್ತಾನೆ, ಮನುಷ್ಯ ರಾಕ್ಷಸ ಆಗ್ತಾನೆ, ಮೃಗ ಆಗ್ತಾನೆ, ಯಾವ ಶಿಸ್ತು ಬರಲ್ಲ. ಯಾಕಂದರೆ ಹಿಸ್ಟ್ರಿ ಹೋದಾಗೆಲ್ಲ ನಾವು ಪಾಠ ಕಲಿತೀವಿ. ಹಿಸ್ಟ್ರಿನ ನಾವು ತಿಳ್ಕೊಬೇಕು, ಓದಬೇಕು. ಯಾಕಂದರೆ ಅದರಿಂದ ನಾವು ಪಾಠಗಳನ್ನ ಕಲಿತೀವಿ, ನೀತಿ ಕಲಿತೀವಿ, ಹೇಗೆ ಬದುಕಬೇಕು ಅಂತ ತಿಳ್ಕೊತೀವಿ. ಬುಕ್ಸೇ ಇಲ್ಲ ಅಂದರೆ ಮನುಷ್ಯ ಪ್ರತಿದಿನವೂ ರಾಕ್ಷಸ ಆಗ್ತಾನೆ, ಮೃಗ ಆಗ್ತಾನೆ. ಸೊ ಇಫ್ ಬುಕ್ಸ್ ಡಿಸಪಿಯರ್, ಹಿಸ್ಟ್ರಿ ವಿಲ್ ಡಿಸಪಿಯರ್. ಇಫ್ ಹಿಸ್ಟ್ರಿ ಡಿಸಪಿಯರ್, then what happens? Man will disappear. There we end this lesson. So ಇಲ್ಲಿ 1 mark question ಕೇಳ್ತಾರೆ. When would history disappear? When would man disappear? When there are no books. When books disappear. ಸೊ ಬುಕ್ಸ್ ಮರೆ ಆದರೆ ಹಿಸ್ಟ್ರಿನೂ ಉಳ್ಕೊಳ್ಳಲ್ಲ, ಮನುಷ್ಯನೂ ಉಳ್ಕೊಳ್ಳಲ್ಲ. ಸೊ ಆ ಒಂದು ಬುಕ್ಕು, ಒಂದು ಪುಸ್ತಕದ ಸ್ಥಾನ ಆಗಿದೆ. ಸೊ ಹಾಗಾಗಿ ಬೋರಸ್ ಹೇಳ್ತಾರೆ, ಐ ಬಿಲೀವ್, ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಬುಕ್ಸ್ ಮರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸ್ಟೂಡೆಂಟ್ಸ್, ಇದರಲ್ಲಿ ನೀವು 1 ಮಾರ್ಕ್ ಒಂದು 7-8 ಕ್ವೆಶನ್ಸ್ ಬರುತ್ತೆ. ನಿಮ್ಗೆ ಹಾಗಾಗಿ ಹೇಳಿದ್ದೀನಿ. ಹಾಗೆ 4 ಮಾರ್ಕ್ಸ್ ಕ್ವೆಶನ್ ಅಂದರೆ ಅವರು ಮದರ್ ಬಗ್ಗೆ ಕಾಮೆಂಟ್ಸ್ ಮಾಡ್ತಾರಲ್ಲ, ಅದೊಂದು ಕ್ವೆಶನ್. ಆಮೇಲೆ ಪೊಯೆಟ್ರಿ ಬಗ್ಗೆ ಕಾಮೆಂಟ್ ಮಾಡ್ತಾರೆ, ಅದೊಂದು ಕ್ವೆಶನ್. ಲಾಸ್ಟ್ ಈ ಬುಕ್ಸ್ ಬಗ್ಗೆ ಹೇಳ್ಕೊತಾ ಹೋಗ್ತಾರಲ್ಲ, ಎಕ್ಸ್ಟೆನ್ಷನ್ ಆಫ್ ಅವರ್ ಬಾಡೀಸ್ ಅಂತ, ಅದು ಒಂದು ಕ್ವೆಶನ್. ಸೊ ಇಲ್ಲಿ ಬರ್ತಕ್ಕಂಥ ಮೈನ್ ಸೆಂಟೆನ್ಸನ್ನು ನೀವು ಬರ್ಕೊಂಡ್ರೆ ಒಂದು 3/4 ಪೇಜ್ ನೋಟ್ಸ್ ಆಗುತ್ತೆ. ಅದೇ ನಿಮ್ಮ ಆನ್ಸರ್ ಆಗುತ್ತೆ. 4 ಮಾರ್ಕ್ಸ್ಗಾದರೂ ಬರ್ಬೋದು, 6 ಮಾರ್ಕ್ಸಿಗಾದರೂ ಬರ್ಬೋದು. ಇಲ್ಲಿಗೆ ಈ ಪಾಠವನ್ನು ಮುಗಿಸೋಣ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.